ಸರ್ ನಿನ್ನೆ ಆದ ಫ್ಯಾಮಿಲಿ ಸುಸೈಡ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರ್. ಆ ಲೇಡಿಯವರ ಹಸ್ಬೆಂಡ್ದು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀನಿ ಸರ್. ಅದು ಸೂಸೈಡ್ ಅಲ್ಲ ಸರ್, ಅವನೇ ಪ್ಲಾನ್ ಮಾಡಿ ಹೆಂಡತಿ ಮತ್ತೆ ಮಗಳನ್ನ ಕೊಂದಿದ್ದಾನೆ ಸರ್. ಅವನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನೋಡಿದೆ ಸರ್. ಅವನಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಸರ್, ಸಾಲನೂ ಇಲ್ಲ ಸರ್, ಮತ್ತೆ ಬೇರೆ ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮೂ ಇಲ್ಲ ಸರ್. ಸಾಮಾನ್ಯವಾಗಿ ಆತ್ಮಹತ್ಯೆ ಅಂದ್ರೆ ಒಂದು ದುಡ್ಡಿನ ವಿಷಯ ಇಲ್ಲ ಅಂದ್ರೆ ಹುಡುಗಿ ವಿಷಯ ಇರುತ್ತೆ. ಅದಿಲ್ಲ ಅಂದ್ರೆ ಇದೇ ಹಿಂಗಿರಿ ಆ ಹೆಂಗಸಿನ ಗಂಡ ಸರ್ ನಮ್ ಲಿಮಿಟ್ಸ್ ಅಲ್ಲಿ ಸೂಸೈಡ್ ಆಗಿದೆ ಸರ್. ಮತ್ತೆ ಇನ್ನೊಂದು ಕೇಸ. ಏನ್ರಿ EMI ಕಟ್ಟಕ್ಕಾಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಂತೆ. EMI ಕಟ್ಟಕ್ಕಾಗದೆ ಆತ್ಮಹತ್ಯೆನ? ಇವ್ರಿಗೆ ಸಾಲ ಏನಾದ್ರು ಇತ್ತಾ? ಸರ್ ಹಲೋ ಸರ್, ಆ ಲೇಡಿಯವರ ಹಸ್ಬೆಂಡ್ ಇಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ ಸರ್. ಏನಂದೆ? ಸರಿ, ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಆ ಸೂಸೈಡ್ ನೋಟ್ನ ನನಗೆ ವಾಟ್ಸಪ್ ಮಾಡು. ಓಕೆ ಓಕೆ ಸರ್. ನಾನು ಈಗಲೇ ಹೊರಡ್ತೀನಿ. ಸರಿ. ಓಕೆ ರೈಟ್. ಆ EMI ಆಫೀಸಿಂದ ಬಂದಾಗಿಂದ ಬಾಡಿನಲ್ಲಿ ಏನೋ ಒಂಥರ ಫೀಲಿಂಗ್ ಓಡ್ತಾನೆ ಇದೆ ಕಣೋ. ಅದು ಬಾಡಿ ಗೊತ್ತಾಗ್ತಿದೆ, ಆದ್ರೆ ಮನಸ್ಸು ಗೊತ್ತಾಗ್ತಿಲ್ಲ ಕಣೋ. ಲವ್ ಜೀವನದಲ್ಲಿ ಮರೆಯಕ್ಕಾಗ್ದಿರೋ ಕ್ಷಣ ಅಂತಾರಲ್ಲ, ಅದು ನಾಳೆನೇ ಇರ್ಬೇಕು ಕಣ. ಹೆಂಡ್ತಿನೋ ಲವರ್ ಆಗಿದ್ರೆ ಅವಳ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ, ಆದ್ರೆ ಇಲ್ಲಿ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಒಂದ್ ಸೆಕೆಂಡು ವೇಸ್ಟ್ ಮಾಡದೆ ಮಾಡ್ಬೇಕು. 2 ಹೊತ್ತು ಸೇರಿಸಿ ಒಂದೇ ಸಲ ತಿನ್ಬಿಡ್ತೀವಲ್ಲ, ಆ ತರ ಮಾಡ್ಬೇಕಣ. ಒಳಗ್ ಹೋದ್ಮೇಲೆ ಬಾಯೇ ತೆಗಿಬಾರ್ದು ಮಗ. ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಅಷ್ಟೇ. ಆಮೇಲೆ ಹೌದು, ಒಂದ್ ನಿಮಿಷನೂ ಕೂಡ ವೇಸ್ಟ್ ಮಾಡ್ಬಾರ್ದು. ವೇಸ್ಟ್ ಆಗಲ್ಲ ಕಣ. ಅದಕ್ಕೇನೆ ಇವಾಗಿಂದಾನೆ ಆನ್ಲೈನ್ ಅಲ್ಲಿ ಯೋಗ ವಿಡಿಯೋಸ್ ನೋಡೋಣ. ಪ್ರಿಪರೇಷನ್ ಯೂಸ್ ಆಗುತ್ತೆ. ಯಾವ ಟೈಮ್ಗೆ ಯಾವ ತರ ಫುಡ್ ತಗೋಬೇಕು, ಯೋಗ, ಮೆಡಿಟೇಷನ್ ಆ ತರ ನೋಡೋಣ. ಅವಾಗ ಜಾಸ್ತಿ ಹೊತ್ತು ಮಾಡ್ಬೋದು. Done. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ? ಪ್ಯಾನು ಮತ್ತೆ ಆಧಾರ್ ಕಾರ್ಡ್ ಚೆಕ್ ಮಾಡಿ ಲೋನ್ ಪ್ರಾಸೆಸ್ ಮಾಡೋರ್ನ ಕರ್ಕೊಂಡು ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ಸರ್, ಲೋನ್ ಪ್ರೊಸೆಸರ್. ಕೂತ್ಕೊಳ್ಳಿ. ಹಾ ಸರ್. ಫೈನಾನ್ಸ್ ಕಂಪ್ನಿಗಳಿಗೆಲ್ಲ ಲೋನ್ ರಿಕವರಿ ಮಾಡಿಕೊಡ್ತಾರೆ ಸರ್. ಅವ್ನ ಪ್ಯಾನು ಆಧಾರ್ ಡೀಟೇಲ್ಸ್ ಕೊಡಿ ಇವ್ರಿಗೆ. ಸರ್, ಈ ಪ್ಯಾನ್ ಕಾರ್ಡ್ಗೆ ಯಾವ ಲೋನ್ ಅಟ್ಯಾಚ್ ಆಗಿಲ್ಲ ಸರ್. ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಲ್ಲ? ಹೌದು ಸರ್. ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಇಲ್ದೇನೆ ಇಲ್ಲಿಗಲ್ ಆಗಿ ಲೋನ್ ಸ್ಯಾಂಕ್ಷನ್ ಮಾಡೋ ಕಂಪ್ನಿಗಳಿದೆಯಾ? ಇದೆ ಸರ್. ಇಲ್ಲಿಗಲ್ ಆಗಿ ತುಂಬಾ ಜನ ಲೋನ್ ಕೊಡ್ತಾರೆ ಸರ್. ಆ ತರ ಕಂಪ್ನಿಗಳು ಎಲ್ಲೆಲ್ಲಿ ಇದೆ ಅಂತ ಎಲ್ಲ ಡೀಟೇಲ್ಸ್ ತಗೊಂಡ್ ಬನ್ನಿ. ಓಕೆ ಸರ್. ನೀವು ಕೂಡ ಹೊರಡ್ಬೋದು. ಸೃಜನಾ, ಐ ಲವ್ ಯು ಕಣಿ. ಊಟ ಆಯ್ತಾ? ತಗೊಳ್ಳಿ ಸರ್. ಸರ್, ನಿಮ್ಗೆ 11 o'clock ಸ್ಲಾಟ್ ಬುಕ್ ಆಗಿದೆ. ಮೊದ್ಲು ಯಾರು ಹೋಗ್ತೀರಾ? ನಾನು ಫಸ್ಟ್ ಹೋಗ್ತೀನಿ. ಇಂಥ ವಿಷಯದಲ್ಲಿ ದೊಡ್ಡವರೇ ಮೊದಲು, ಚಿಕ್ಕವ್ರು ತಾನೇ ಮೊದಲು ಹೋಗೋದು. ಅದು ದೇವಸ್ಥಾನ ಮತ್ತೆ ಸ್ಕೂಲಿಗೆ ಮಾತ್ರ. ಇಂಥ ವಿಷಯದಲ್ಲಿ ದೊಡ್ಡವರೇ ಮೊದಲು. ಓಕೆ ಸರ್, ನೀವು ರಿಲ್ಯಾಕ್ಸ್ ಆಗಿ. ನಾನು ಒಬ್ಬೊಬ್ಬರನ್ನೇ ಕಳಿಸ್ಕೊಡ್ತೀನಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಏಯ್, ನಾವು ಬುಕ್ ಮಾಡಿರೋದು ಹಾಫ್ ಅನ್ ಅವರ್. ಹ್ಯಾವ್ ಎ ನೈಸ್ ಡೇ ಅಂದ್ರೆ ಹಾಫ್ ಎನ್ ಅವರ್ನೇ ಫುಲ್ ಎಂಜಾಯ್ ಮಾಡಿ ಎಂದೆ. ಥ್ಯಾಂಕ್ ಯು ಮ್ಯಾಮ್. ಅರ್ಧ ಗಂಟೆಗೆಲ್ಲ ಇಷ್ಟು ರೈಸ್ ಆಗಿದ್ದೀರಾ? ಫುಲ್ ಡೇ ಕೊಟ್ರು ಹೀಟ್ ಇಳಿಯೋ ತರ ಕಾಣಿಸ್ತಾನೆ ಇಲ್ಲ. ಅದೇನಂದ್ರೆ ವಯಸ್ಸು, ಫುಲ್ ಬ್ಯಾಟಿಂಗ್. ಗೊತ್ತಾಯ್ತು. ಸೃಜನಾ, ಇವರು ತುಂಬಾ ಹಸುವಲ್ಲಿದ್ದಾರೆ. ಸೃಜನಾ, 3G 1.0 ಡ್ರಾಪ್ ಆಗೋಗಿದೆ. ಉಳ್ಕೊಂಡಿರೋದು 2G ಅಷ್ಟೇ. ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕಷ್ಟೇ. ಲೇ ಮಗ, ನಾವು 2G ಅಂತೆ. 2G ಏನೋ 2G, ನಾವು ಹೈ ಸ್ಪೀಡ್ ಕಣ. ಡೇಟಾ ಆನ್ ಮಾಡಿದಾಗ ಎಷ್ಟು ಸ್ಪೀಡ್ ಅಂತ ಗೊತ್ತಾಗುತ್ತೆ. ನಮಗ್ ಡೇಟಾ ಹಾಕೋಬೇಕು. ನಮ್ ಹತ್ರ ಹಾಟ್ಸ್ಪಾಟ್ ಇದೆಯಲ್ಲ. ಹೌದು ತಾನೆ? ಸೃಜನಾ, ಹಾಗಂತ್ಯಾ? ಲೇ ಮಗ, ಇನ್ನು ಎಷ್ಟು ಹೊತ್ತು? ಏನಾದ್ರೂ ಮಾಡ್ಕೊಳ್ಳಿ ಬಿಡ. ಲೋ ಮಗ, ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಏಯ್,
ಯಾಕೋ ಅವಸರ ಮಾಡ್ತಿದ್ಯಾ? 10 ನಿಮಿಷ ತಡ್ಕೊಳಕ್ಕಾಗಲ್ವಾ? ಹೋಗಿರೋದ್ ನಮ್ಮ ಹುಡುಗ ತಾನೆ, ಎಂಜಾಯ್ ಮಾಡ್ಲಿ ಬಿಡು. ಲೇ ಮಗ, ನನ್ನ ಎಡಗಡೆ ಕಣ್ಣು ಹೊಡ್ಕೋತಿದ್ದೆ ಮಗ. ನನಗೆ ಸ್ವಲ್ಪ ಭಯ ಆಗ್ತಿದೆ ಕಣೋ. ನಿಜವಾಗ್ಲೂ 1 ನಿಮಿಷ ಕಣ್ಮುಚ್ಕೋ, ಈಗ ಸರಿ ಹೋಗುತ್ ನೋಡು. ಸೃಜನಾ ಹೇಳ್ದೆ ತಾನೆ, ಒಂದ್ ಪಾಯಿಂಟು ವೀಕ್ನೆಸ್. ಅವ್ನ್ ಬಂದ್ಬಿಟ್ಟ ಮಗ. ನಮ್ಮ ಹುಡುಗ ಬಂದಾಯ್ತು, ಹೋಗೋ. ಅಷ್ಟು ಅವಸರ ಮಾಡ್ತಿದ್ದಲ್ಲ, ಹೋಗೋ. ಮಗ ನೀನ್ ಹೋಗ್ ಮಗ, ನಾನು ಎನರ್ಜಿ ಡ್ರಿಂಕ್ ಕುಡಿತೀನಿ. ಸೃಜನಾ ಹೇಳ್ದೆ ತಾನೆ, ಕೇಳಿದ್ಯಾ? ಏಯ್, ಸೂಪರ್ ಸೂಪರ್, ಒಳಗೆ ಹೆಂಗೋಯ್ತು? ಮಸ್ತ್ ಕೋಆಪರೇಷನ್ ಕಣ. ಥ್ಯಾಂಕ್ ಯು ಸೃಜನಾ. ಏಯ್ ಹೋಗ ಬೇಗ. ಹೋಗೋ. ಹೆಲ್ಮೆಟ್ ನ ಮೇಲಿಟ್ಟಿದ್ದೀನಿ. ಸೃಜನಾ ಉಳ್ಕೊಂಡಿರೋದು 1G ಮಾತ್ರ. ನಿನ್ ಬಗ್ಗೆ ಹೇಳ್ತಿದ್ದಾನೆ. ಮಗ ನನಗ್ ಭಯ ಆಗ್ತಿದೆ ಕಣೋ. ಏಯ್ ಯಾಕೋ ಭಯ ಪಡ್ತೀಯಾ? ಅದಕ್ಕೆ ತಾನೇ ಇದಿರೋದು. ನನ್ ನೋಡ್ ಕಲ್ತ್ಕೋ. ಹೋದ್ನ ಇಲ್ವೋ? ಸೃಜನಾ ನಿಂಗೊಂದು ವಿಷಯ ಗೊತ್ತಾ? ಇಲ್ಲಿ 3 ಸಿಮ್ಮು ತುಂಬಾ ಆಕ್ಟಿವ್ ಆಗಿದೆ. ಹೌದು, ಈಗ ತಾನೆ ಫಸ್ಟ್ ಸಿಮ್ಮು ಒಳಗ್ ಹೋಗಿ ಬಂತು. ಏನಾದ್ರೂ ಸಿಮ್ಮು ಫೋನ್ಗೆ ಹಾಕಿದ್ರೆ ತಾನೆ ಹೈ ಸ್ಪೀಡೋ 3Gನೋ 4G ಅಂತಾನೋ ಗೊತ್ತಾಗೋದು. ಲೇ ಸಕ್ಸಸ್. ನೀನ್ ಹೋಗು. ಹೋಗು ಹೋಗು ಹೋಗು. ಲಾಸ್ಟ್ 10 ನಿಮಿಷ ಇದ್ರು ನಾನು ಬಿಡ್ಲೇ ಇಲ್ಲ. ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ದಿನ ಮಾಡೋ ತರ ಕೈಗೆ ಕೆಲಸ ಕೊಟ್ಬಿಟ್ರು ಮಗ. ಅದಕ್ಕೆ ಬಾತ್ರೂಮ್ ನಲ್ಲಿ. ಹಾಯ್ ಫ್ರೆಂಡ್ಸ್, ಕೊನೆಯದಾಗಿ ನಿಮಗೆಲ್ಲ ಒಂದು ವಿಷಯ ಹೇಳಕ್ ಹೋಗ್ತಾ ಇದ್ದೀನಿ. ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ. ನಿಮ್ ಜೀವನ ನನ್ನ ಜೀವನ ತರ ಹಾಳಾಗಬಾರ್ದು ಫ್ರೆಂಡ್ಸ್. ಇವಾಗ ನಾನು ನನ್ನ ಪ್ರಾಣನೇ ಕಳ್ಕೊಳಕ್ ಹೋಗ್ತಿದ್ದೀನಿ ಫ್ರೆಂಡ್ಸ್. ಅಮ್ಮ ಅಪ್ಪ ನನ್ನ ಕ್ಷಮಿಸ್ಬಿಡಿ. ಐ ಮಿಸ್ ಯು ಫ್ರೆಂಡ್ಸ್. ಇದೇನ್ರಿ ಇದು? ತಲೆ ಕೆಳಗೆ ಸೂಸೈಡ್ ಮಾಡ್ಕೊಂಡಿದ್ದಾನಲ್ಲ, ದೊಡ್ಡ ಕಲಾವಿದ ಇದ್ದಂಗಿದ್ದಾನೆ. ಸಾಯುವಾಗ ರಕ್ತದಲ್ಲಿ EMI ಅಂತ ಬರ್ದು ಸತ್ತಿದ್ದಾನೆ. ಸರ್, ಇವನು ಸಾಯೋದನ್ನ ರೆಕಾರ್ಡ್ ಮಾಡ್ಕೊಂಡು ಸತ್ತಿದ್ದಾನೆ ಸರ್. ನಾನು ಸೂಸೈಡ್ ಮಾಡ್ಕೋತಿದ್ದೀನಿ. ಇವಾಗಂತೂ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ. ಸರಿ, ಬಾಡಿನ ಕೆಳಗೆ ಇಳಿಸಿ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಕ್ಲೂಸ್ ಏನಾದರೂ ಸಿಗುತ್ತಂತ ಚೆಕ್ ಮಾಡಿ ನೋಡಿ. ಓಕೆ. ಆದಷ್ಟು ಬೇಗ ಇಳಿಸಿ ಪೋಸ್ಟ್ ಮಾರ್ಟಮ್ ಓಕೆ ಕಳಿಸಿ. ಸರ್, ಹೇಳು ನರೇಂದ್ರ. ನಿನ್ನೆ ಸೂಸೈಡ್ ಮಾಡ್ಕೊಂಡು ಸತ್ನಲ್ಲ ಅವ್ರ ಅಪ್ಪ ಅಮ್ಮ ಸರ್. ಬನ್ನಿ ನಮಸ್ಕಾರ ಕೂತ್ಕೊಳ್ಳಿ. ನಿಮ್ಮ ಮಗನಿಗೆ ಈ ಥರ ಆಗಬಾರ್ದಾಗಿತ್ತು. ಐಮ್ ಸಾರಿ. ಅವನು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಪುಕ್ಲ ಅಲ್ಲ ಸರ್. ನಿಮ್ಮ ಮಗ ಆ ಥರ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನಾದರೂ ಕಾರಣ ಗೊತ್ತಿದೆಯಾ? ಅವನಿಗೆ ಚಿಕ್ಕ ವಯಸ್ಸಿಂದ ಏನೇ ಬೇಕು ಅಂದ್ರೂ ನನ್ನ ಬಿಟ್ಟು ಇನ್ಯಾರನ್ನೂ ಕೇಳ್ತಿರ್ಲಿಲ್ಲ ಸರ್. ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೋತಿದ್ದ ಸರ್. ಈ ಫ್ರೆಂಡ್ಸ್ ಏನೋ ಗಿಫ್ಟ್ ಕೊಟ್ರು, ಪ್ರೈಸ್ ಮನೆಗೆ ಇದನ್ನ ತಗೊಂಡೆ ಅಂತ, ಅಥವಾ ಆನ್ಲೈನಲ್ಲಿ ಏನಾದ್ರು ಸಿಕ್ತು ಅಂತ ಏನಾದರೂ ಹೇಳಿದ್ನಾ? ಚಿಕ್ಕ ವಯಸ್ಸಿಂದ ಅವ್ನಿಗೇನೇ ಬೇಕಂದ್ರು ಅವ್ರ ತಂದೆನೇ ಕೇಳೋದು ಸರ್.
ಅವನ್ ತಾನಾಗೆ ಹೋಗಿ ಏನೂ ತಗೊಂಡ್ ಬಂದಿಲ್ಲ. ಅವನ್ ಕ್ಲಾಸ್ಮೇಟ್ ಹತ್ರ ಏನಾದ್ರೂ ಸಾಲ ಏನಾದ್ರೂ ತಗೊಂಡಿದಾನ? ಸಾಲ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಏನು ಇರ್ಲಿಲ್ಲ ಸರ್. ಸಾಲ ತಗೊಂಡ್ರು ನಮಗ್ ಹೇಳ್ದೆ ತಗೊಂಡಿಲ್ಲ ಸರ್. ಹೌದು ಸರ್, ಇದ್ ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಸರ್. ನೀವೇ ನಮಗ್ ನ್ಯಾಯ ಕೊಡಿಸ್ಬೇಕು. ಓಕೆ ಓಕೆ, ನೀವು ಧೈರ್ಯವಾಗಿರಿ. ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳ್ತೀನಿ. ನರೇಂದ್ರ, ಇವ್ರನ್ನ ಕಳ್ಸು. ಓಕೆ ಸರ್.